voice of Kannadiga News, Pulse of the Public. ತಾಲೂಕಿನ ಮಲ್ಲಿಪಟ್ಟಣ ಹೋಬಳಿಯ ಕಾಡಂಚಿನ ಗ್ರಾಮಗಳಲ್ಲಿ ಕಾಡಾನೆ ಹಾವಳಿಯಿಂದ ಬೆಳೆ ನಾಶ ಮುಂದುವರೆದಿದೆ. ಮಾಗೋಡು ಗ್ರಾಮದ ವೇದಕುಮಾರ್ ಅವರ ಕಾಫಿ ತೋಟಕ್ಕೆ ಸೋಮವಾರ ರಾತ್ರಿ ನುಗ್ಗಿರುವ ಕಾಡಾನೆಗಳ ಹಿಂಡು ಕಾಫಿ, ಅಡಿಕೆ ಗಿಡಗಳನ್ನು ನಾಶಗೊಳಿಸಿವೆ. ಸುತ್ತಮುತ್ತಲ ಗ್ರಾಮಗಳಾದ ಪಾರಸನಹಳ್ಳಿ, ಕೋಠಿ, ನೆಲಬಳ್ಳಿ ಮುಂತಾದ ಗ್ರಾಮಗಳಲ್ಲಿ 6 ಆನೆಗಳಿರುವ ಗುಂಪು ತಿರುಗುತ್ತಿದ್ದು ಜನರನ್ನ ಭಯಭೀತರನ್ನಾಗಿಸಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಮುಂದುವರಿಸುತ್ತೆ ಆ ಕಡೆ ಈ ಕಡೆಗೆಲ್ಲ ಹಿಡಿ ಪಾದ ಕಲಿತಾ ಎಲ್ಲ ಎಲ್ಲ ಓಡಾಡವು ಎಲ್ಲ ತಗೋ ಓಡಾಡವೆ ಎಲ್ಲ ಆನೆಗುಂಡೆ ಮತ್ತೆ ಓಡಾಡ್ಲಿ ಅವೇನು ಓಡಾಡ್ಬಿಡೋಣಲ್ಲ ನಮಗೆ ಚೆನ್ನಾಗೇ ನಾವೇನು ಚೆನ್ನಾಗಿವೆ ಹಿಂಗೆ ಅದೊಂದು ಗಿಡ ಹೋಯ್ತು ಇಲ್ಲಿಂದ ಬಗ್ಗಿ ಅಲ್ಲಿಗೆ ಹೋಗೇ ಇಲ್ಲ, ಇಲ್ಲಿಂದ ಬಗ್ಬಿಟ್ಟು ಕಿತ್ಕೊಂಡಿರೋದು. ಕಿತ್ಕೊಂಡು ಅಲ್ಲೊಂದು ಗಿಡ ನಟ್ಟಿದ್ವಲ್ಲ ಕಿತ್ತು ಇಷ್ಟು ಹತ್ರ ಇತ್ತು ತೆಂಗಿನ ಗಿಡ ಕಿತ್ಕೊಂಡು ತಿನ್ಕೊಬೇಕು. ಹುಡುಕಿರೋದು ಏನೋ ಒಂಥರ ಕಾಣ್ತದಲ್ಲ ತೋಟ, ಏನೋ ಐತೆ ಅನ್ನಂಗೆ ಹುಡ್ಕಾಡ್ತವೆ ಅನ್ಸುತ್ತೆ. ಸಂಜೆ ಟೈಮಿನಲ್ಲಿ ಇಲ್ಲೇ ಹುಡ್ಕತಾವ ಅಂತ. ಲೈನ್ ನೋಡಿ ಇದೇ ಥರ ಲೈನ್ ಅವಕನೆ ಅವ್ರ ಹೋಗ್ಕಂಡು ಹಿಡಿಗೆ ಹಿಂಗೆ ಹಿಡ್ದಿರೋದ್ಕಂತ ನಿಮ್ಮ ಮಾವ ಒಳ್ಳೆ ಹಂಗಾರೆ ಏನು ಕಡ್ಡಿ ಹೊಡೆದಂಗೆ ಬಂದ್ಬಿಡ್ತಾವ ವಿದ್ಯಾ. ಗಿಡ ಗುಂಡಿ ತೆಗಿಬೇಕಂದ್ರೆ ನೋಡ್ತಾ ಒಂದೊಂದು ಆಯ್ತವಕನೆ ವ್ಯತ್ಯಾಸ ಆಯ್ತವೆ. ನೋಡಿ ಆ ಗಿಡ ಈ ಕಡೆಗೆ ಬಂದಿರ್ತಾನೆ, ಈ ಗಿಡ ವೇರಿಯೇಷನ್ ಆಯ್ತದೆ. ಏನು ಹಿಂಗೆ ಸಾಲಕ್ಕೆ ನೋಡಿದ್ರಿ ಇಲ್ಲಿ ಈಗ ಸೀದಾ ಮ್ಯಾಕ್ಲಿದೆ, ಅಲ್ಲಿಂದ ಬರೋಣ ಬಾ. ಇಲ್ಲಿ ಇಲ್ಲಿಂದ ಬೇರ್ ಸಹಿತ ಕಿತ್ಕಿತ್ತೇಸ್ತವಲ್ಲ. ಮಾವು ಆಗಿದ್ರೆ ಬೇದಿ ಹೊಡ್ಕೊಂಡು ಹೊರ ಹಾಕೊಳ್ಳೋದು. ಅವೆಲ್ಲ ನಾನು ಹಿಡಿತೀನಿ.
ಹಾಸನ ಜಿಲ್ಲೆ ಅರ್ಕಲಗೋಡು ತಾಲೂಕು ಮಲ್ಲಿಪಟ್ಟಣ ಹೋಬಳಿ ವೇದ್ ಕುಮಾರ್ ಅಂತ ಮಾಗೋಡ್ ಗ್ರಾಮದ ಸರ್ವೆ ನಂಬರ್ 97/5ರಲ್ಲಿ 1 ಎಕರೆ ಅಡಿಕೆ ಕಾಫಿ ಹಾಕಿದ್ದು ಆನೆಗಳು ಸಿಕ್ಕಾಬಟ್ಟೆ ಲಾಸ್ ಮಾಡ್ತಾ ಇದ್ದಾವೆ. ಕಳೆದ ವರ್ಷವೇ ಲಾಸ್ ಮಾಡಿದ್ದು. ಅರಣ್ಯಾಧಿಕಾರಿಗಳು ಬಂದು ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡು ಪರಿಹಾರ ಇದು ಮಾಡ್ತೀವಿ ಅಂದರು. ಯಾವುದೇ ಥರದ್ದು ಪರಿಹಾರ ಕೊಟ್ಟಿಲ್ಲ. ಈಗಲೂ 50 ಮರ ಮುರಿದಾಕವೆ, ಯಾವುದೇ ಥರದ್ದು ಪರಿಹಾರ ಮಾಡಿಲ್ಲ. ದಯವಿಟ್ಟು ಅರಣ್ಯಾಧಿಕಾರಿಗಳು ಸಹಕರಿಸಿ ಒಂಚೂರು ಆನೆ ಓಡಿಸ್ಕೊಡ್ಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್, ಹಾಸನ ಜಿಲ್ಲೆ, ಅರಕಲಗೂಡು.